ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ PU ಲೆಕ್ಚರರ್ಸ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಎಷ್ಟು ವೇಕೆನ್ಸಿ ಇದೆ, ಅದು ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿ ಸರ್ಕಾರದ ಅಧಿಕೃತವಾಗಿ ಪ್ರಕಟಣೆ ಮಾಡಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ನೀವೇನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಕೆಸೆಟ್ಟು, ಟೆಟ್ಟು ಹಾಗೆ ಇನ್ನಿತರ ಸರ್ಕಾರದ ನಡಾವಳಿಗಳು ಮತ್ತು ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಎಸ್, ನಾನು ಈಗ ಹೇಳೋಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಏನಪ್ಪ ಅಂತಂದರೆ, ನೋಡಿ, ವಿಧಾನ ಪರಿಷತ್ ಅಧಿವೇಶನ ನಡೀತಿದೆ. ವಿಧಾನಸಭೆ ಅಧಿವೇಶನ, ವಿಧಾನ ಪರಿಷತ್ ಅಧಿವೇಶನ ನಡೀತಾ ಇದೆ. ಅಲ್ಲಿ MLC ಆಗಿರ್ತಕ್ಕಂತಹ ಶಶಿಲ್ ನಮೋಶಿ ಸರ್ ಅವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವರು ಒದಗಿಸಿರ್ತಕ್ಕಂತಹ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ PU ಏನು ಉಪನ್ಯಾಸಕರಿದ್ದಾರೆ, ಲೆಕ್ಚರ್ ಇದ್ದಾರೆ, ಹಂಗಾರೆ ವಿಷಯವಾರು ಎಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದರ ಬಗ್ಗೆ ಕೊಡಿ ಅಂತ ಹೇಳಿದರೆ, ಇವರು ಸಬ್ಜೆಕ್ಟ್ ವೈಸು ಸ್ಯಾಂಕ್ಷನ್ ಪೋಸ್ಟ್ ಇದೆ, ವರ್ಕಿಂಗ್ ಎಷ್ಟಿದೆ, ವೇಕೆನ್ಸಿ ಎಲ್ಲ ಹೇಳಿದ್ದಾರೆ. ನಮಗೆ ಬೇಕಾಗಿರೋದು ಭಾಳ ಇಂಪಾರ್ಟೆಂಟಾಗಿ ವೇಕೆಂಟ್ ಪೋಸ್ಟ್ ಬೇಕು, ಎಷ್ಟು ಖಾಲಿ ಇದ್ದಾವೆ ಅಂತಕ್ಕಂಥದ್ದು. ಏನಕ್ಕೆ ಇದು ಅಂತಂದರೆ, PU ಉಪನ್ಯಾಸಕರು ನೋಟಿಫಿಕೇಷನ್ ಆಗಿ 11 ವರ್ಷ ಆಗಿದೆ. ಈಗ ಕಳೆದ 2 ವರ್ಷದಿಂದ PU ಉಪನ್ಯಾಸಕರು ನೋಟಿಫಿಕೇಷನ್ ಮಾಡ್ತಾರೆ. ಒಟ್ಟಾರೆ 830 ಹುದ್ದೆಗಳು ಮಾಡ್ತಾರೆ ಅಂತೇಳಿ ನಮಗೆ ಸಾಕಷ್ಟು ಮಾಹಿತಿ ಕೂಡ ಹರಿದಾಡಿತ್ತು ಮತ್ತು PDF ಹರಿದಾಡಿತ್ತು. ಆದರೆ ಅದು ತಾತ್ಕಾಲಿಕವಾಗಿ ಅದು ನೋಟಿಫಿಕೇಷನ್ಸ್ ಆಗಿಲ್ಲ, ತಡೆಯಾಗಿದೆ. ಅದು ಗ್ಯಾರಂಟಿ ಇವತ್ತಲ್ಲದೆ ನಾಳೆಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಅದೇ ಆಗುತ್ತೆ. ಈಗ ಅದ್ರ ಪ್ರಕಾರ ಖಾಲಿ ಹುದ್ದೆ ಇದ್ದರೆ ನೋಟಿಫಿಕೇಷನ್ ಅದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ನೋಡ್ಕೊಳ್ಳಿ ಎಷ್ಟು ಖಾಲಿ ಹುದ್ದೆ ಇದ್ದಾವೆ ಅಂತಕ್ಕಂಥ. ಅದರ ಆಧಾರದ ಮೇಲೆ ಈ ಸಬ್ಜೆಕ್ಟ್ ಓದಿರ್ತಕ್ಕಂಥವ್ರಿಗೆ ಅವಕಾಶ ಸಿಗುತ್ತಾ ಇಲ್ವೋ, ಯಾರೆಲ್ಲ ಮಾಸ್ಟರ್ಸ್ PG ಪ್ಲಸ್ B.Ed ಮಾಡಿದಿರಿ ಅವ್ರಿಗೆ ಇರ್ತಕ್ಕಂಥದ್ದು ಅವಕಾಶ. ಹಂಗಾಗಿ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಹುದ್ದೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಎಸ್, ನೋಡಿ, ಕನ್ನಡದಲ್ಲಿ 670, ಬಹುಶಃ ಹೈಯೆಸ್ಟ್ ಇರ್ತಕ್ಕಂಥದ್ದು ಕನ್ನಡನೇ ವೇಕೆನ್ಸಿ ಇರ್ತಕ್ಕಂಥದ್ದು. 670 ವೇಕೆನ್ಸಿ ಇದೆ. ಇಂಗ್ಲೀಷ್ 573, ಹಿಂದಿ 39, ತೆಲುಗಿನಲ್ಲಿ ಯಾವುದೇ ವೇಕೆನ್ಸಿ ಇಲ್ಲ. ಮರಾಠಿನಲ್ಲಿ 1 ಪೋಸ್ಟ್ ಇದೆ. ಉರ್ದು 50 ಇದೆ. ಸಂಸ್ಕೃತ್ 16 ಇದೆ. ಹಿಸ್ಟ್ರಿ 554 ಇದೆ. ಎಕನಾಮಿಕ್ಸು 654 ಇದೆ. ಲಾಜಿಕ್ ಓನ್ಲಿ 1 ಪೋಸ್ಟ್ ವೇಕೆನ್ಸಿ ಇರ್ತಕ್ಕಂಥದ್ದು. ಜಿಯೋಗ್ರಫಿ 66 ಇದೆ. ಬಿಸ್ನೆಸ್ ಸ್ಟಡೀಸ್ 572 ಇದೆ. ಸೋಷಿಯಾಲಜಿ 566 ಇದೆ. ಪೊಲಿಟಿಕಲ್ ಸೈನ್ಸ್ 467 ಇದೆ. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸೈಕಾಲಜಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೇಕೆನ್ಸಿ ಇಲ್ಲ. ಫಿಸಿಕ್ಸ್ 252 ಇದೆ. ಕೆಮಿಸ್ಟ್ರಿ 253 ಇದೆ. ಮ್ಯಾಥ್ಸು 223 ವೇಕೆನ್ಸಿ ಇರ್ತಕ್ಕಂಥದ್ದು. ಬಯಾಲಜಿ 375 ವೇಕೆನ್ಸಿ ಇದೆ. ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು 2 ಪೋಸ್ಟ್ ವೇಕೆನ್ಸಿ ಇದೆ. ಕಂಪ್ಯೂಟರ್ ಸೈನ್ಸು 142 ಇದೆ. ಎಜುಕೇಷನ್ 14 ಇದೆ. ಓವರಾಲು 5490 ಹುದ್ದೆಗಳು ವೇಕೆನ್ಸಿ ಇರ್ತಕ್ಕಂಥದ್ದು, ಅಂದರೆ ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು. ಅಂದರೆ 5500 ಹುದ್ದೆಗಳಿದ್ದಾವೆ. ಹೈಯೆಸ್ಟ್ ಬಂದುಬಿಟ್ಟು ನೋಡಿ ಕನ್ನಡ ಇರ್ತಕ್ಕಂಥದ್ದು 670. ಕನ್ನಡ ಬಿಟ್ಟರೆ ಎಕನಾಮಿಕ್ಸ್ 654. ಅಂದರೆ 500ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳಿರ್ತಕ್ಕಂಥ ಸಬ್ಜೆಕ್ಟು ಅಂದರೆ ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಸೋಷಾಲಜಿ, ಇಷ್ಟು 500ಕ್ಕೂ ಹೆಚ್ಚು ವೇಕೆನ್ಸಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ಗಳಾಗಿದ್ದಾವೆ. ಈ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಬಯಾಲಜಿ 375 ಇರ್ತಕ್ಕಂಥ ಹೈಯೆಸ್ಟ್ ಇದೆ. ಸೈನ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ವೇಕೆನ್ಸಿ ಹೆಚ್ಚಿಗೆ ಇರ್ತಕ್ಕಂಥದ್ದು 375 ಹುದ್ದೆ ಇದೆ. ಒಟ್ಟಾರೆಯಾಗಿ 5500 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, ವೇಕೆಂಟ್ ಇರ್ತಕ್ಕಂಥದ್ದು, ಅಷ್ಟು ಹುದ್ದೆಗಳು ಖಾಲಿ ಇದೆ. 11 ವರ್ಷದಿಂದ ನೋಟಿಫಿಕೇಷನ್ಸ್ ಆಗಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನೋಟಿಫಿಕೇಷನ್ಸನ್ನು ಅವರು ಮಾಡಬಹುದು. ಹಾಗಾಗಿ ಯಾರೆಲ್ಲ PU ಉಪನ್ಯಾಸಕರಿಗೆ ತಯಾರಿ ನಡೆಸ್ತಿದ್ದೀರಾ ಅವರು ತಯಾರಿ ನಡೆಸಿ ನೋಡಿ. ನಿಮ್ಮ ಸಬ್ಜೆಕ್ಟ್ಗಳು ಎಷ್ಟು ವೇಕೆನ್ಸಿ ಖಾಲಿ ಇರ್ತಕ್ಕಂಥ ಗೊತ್ತಾಗುತ್ತೆ. ಹಾಗಾಗಿ ಅದರಲ್ಲಿ ಒಂದಷ್ಟು ಪೋಸ್ಟ್ಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಂಡು ನೋಟಿಫಿಕೇಷನ್ ಆಗ್ತಕ್ಕಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸೀರಿಯಸ್ ಪ್ರಿಪ್ರೇಷನ್ ಮಾಡಿ. ಇದು ಸಚಿವರು ಒದಗಿಸಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ. ಆದ್ದರಿಂದಾಗಿ ಇದು ಪರ್ಫೆಕ್ಟ್ ಆಗಿರ್ತದೆ, ಅದು ನಂಬಲು ಅರ್ಹವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ. ಎಸ್, ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಯಾರೆಲ್ಲ PG ವಿತ್ B.Ed ಮಾಡಿದ್ದಾರೆ ಅವ್ರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. 11 ವರ್ಷದಿಂದ ನೋಟಿಫಿಕೇಷನ್ಸ್ ಆಗಿಲ್ಲ. ಕಳೆದ 2 ವರ್ಷಗಳಿಂದ ಆಗುತ್ತೆ ಅಂತ ವೆಯ್ಟ್ ಮಾಡಿ ಅದಾಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗುತ್ತೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನನ್ನು ಒತ್ತಿ. ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳ್ತವೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.